ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಯಾರಾದ್ರೂ ಸಾರ್ವಜನಿಕರು ಏನಾದ್ರೂ ತಪ್ಪನ್ನ ಮಾಡಿದಾಗ ಅವರಿಗೊಂದು ಭಯ ಇರುತ್ತೆ. ನಮ್ಮ ನೆಲದಲ್ಲಿ ಒಂದು ಕಾನೂನಿದೆ, ನ್ಯಾಯಾಧೀಶರು ಅಂತ ಇರ್ತಾರೆ, ಅವರು ನಮಗೆ ಶಿಕ್ಷೆಯನ್ನ ಕೊಡ್ತಾರೆ ಅಂತ ಹೇಳಿ. ಆದ್ರೆ ನ್ಯಾಯಾಧೀಶರೇ ನ್ಯಾಯವನ್ನ ಎತ್ತಿ ಹಿಡಿಯುವಂತ ಮತ್ತೆ ತಪ್ಪುಗಳು ಇನ್ನು ಮುಂದೆ ಆಗಬಾರದು ಅಂತ ಹೇಳಿ ಶಿಕ್ಷೆ ಕೊಡುವಂತಹ ನ್ಯಾಯಾಧೀಶರೇ ತಪ್ಪು ಮಾಡಿದಾಗ ಏನ್ ಮಾಡೋದು? ಎಸ್, ದೆಹಲಿಯ ಹೈಕೋರ್ಟ್ ನ ನ್ಯಾಯಮೂರ್ತಿ ಆಗಿರುವಂತಹ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಕಂತೆ ಹಣ, ಎಲ್ಲಿ ನೋಡಿದ್ರು ಹಣ ಒಟ್ಟಿ ಇಟ್ಟಿದ್ದಾರೆ. ಅದೆಲ್ಲಾ ಸೇರಿ ಅದನ್ನ ಎಣಿಕೆ ಮಾಡಿ ನೋಡಿದಾಗ 15 ಕೋಟಿಗೂ ಹೆಚ್ಚು ಹಣ ಪತ್ತೆಯಾಗಿದೆ. ಸೊ ಇದು ಯಾವುದೋ ಒಂದು IT ರೇಡ್ ಅಥವಾ ಯಾವುದೋ ಒಂದು CBI ದಾಳಿ, ಇದು ಯಾವುದೋ ಒಂದು ದಾಳಿಗಿಂತ ಪತ್ತೆಯಾಗಿರುವಂತ ಹಣ ಅಲ್ಲ. ಅವ್ರ ಮನೆಗೆ ಬೆಂಕಿ ಬಿದ್ದಿತ್ತು. ಆ ಬೆಂಕಿಯನ್ನ ಆರಿಸಲಿಕ್ಕೆ, ಆ ಬೆಂಕಿಯನ್ನ ನಂದಿಸಲಿಕ್ಕೆ ಹೋಗಿರುವಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಕಣ್ಣಿಗೆ ಬಿದ್ದಿರುವಂತಹ ಈ ಕಂತೆ ಹಣದ ಸಾಮ್ರಾಜ್ಯ. ಸೊ ಈ ಒಂದು ಮಾಹಿತಿ CJI ವರ್ಗೂ ಕೂಡ ತಲುಪಿ ಇವತ್ತು ಸಾಕಷ್ಟು ಸದ್ದು ಸುದ್ದಿಯನ್ನ ಮಾಡ್ತಾ ಇದೆ. ಸೊ ಹಾಗಾದ್ರೆ ಸಾರ್ವಜನಿಕರು ಯಾರೇ ಏನೇ ತಪ್ಪು ಮಾಡಿದ್ರು ಸಹಿತ ಅವ್ರಿಗೆಲ್ಲರಿಗೂ ಕೂಡ ಒಂದು ಶಿಕ್ಷೆ ಅನ್ನೋದನ್ನ ಕೊಡೋದಿದೆ, ತಪ್ಪು ಅಂತ ಹೇಳೋದಿದೆ. ಸೊ ಈಗ ನ್ಯಾಯಾಧೀಶರೇ ಈ ರೀತಿಯಾದಂತ ತಪ್ಪನ್ನ ಮಾಡಿದಾಗ ಅವರಿಗೆ ನಮ್ಮ ಈ ಒಂದು ಸಾಂವಿಧಾನಿಕದಲ್ಲಿ ಶಿಕ್ಷೆ ಏನಿದೆ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬ ಸಾರ್ವಜನಿಕನಲ್ಲೂ ಕೂಡ ಕಾಡುತ್ತೆ. ಅದರ ಜೊತೆಗೆ ಈಗ ಅವರಿಗೆ ಶಿಕ್ಷೆಯನ್ನ ಒದಗಿಸಬೇಕಾಗಿರುವಂತಹ ಸಂದರ್ಭದಲ್ಲಿ ಅವರಿಗೆ ವರ್ಗಾವಣೆ ಮಾಡಿ ಅಲಹಾಬಾದ್ ಹೈಕೋರ್ಟ್ಗೆ ಅವ್ರಿಗೆ ವರ್ಗಾವಣೆ ಮಾಡಿದ್ ಯಾಕೆ? ಹಿರಿಯ ನ್ಯಾಯಾಧೀಶರಾಗಿರುವಂತಹ ಯಶವಂತ್ ವರ್ಮಾ ಅವರಿಗೆ ಮುಂದೆ ಯಾವ ಶಿಕ್ಷೆ ಸಿಗುತ್ತೆ? CJI ಅವರು ಇವರಿಗೆ ಯಾವ ರೀತಿಯಾದಂತಹ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಈಗ ಒಂದು ತಂಡವನ್ನ ರಚಿಸಿದ್ದಾರೆ. ಸಾಂವಿಧಾನಿಕದಲ್ಲಿ ನ್ಯಾಯಾಧೀಶರೇ ತಪ್ಪುಗಳನ್ನ ಮಾಡಿದಾಗ ಅವರಿಗೆ ಎಂತಹ ಶಿಕ್ಷೆ ದೊರೆಯುತ್ತೆ, ಅದರ ಜೊತೆಗೆ ಮತ್ತೆ ಈ ಯಶವಂತ್ ವರ್ಮಾ ಅವರು ಅಂತ ಹೇಳಿದ್ನಲ್ಲ, ಸೊ ಇವರು ಮೂಲತಃ ಎಲ್ಲಿಯವರು, ಇವ್ರದ್ದೇನ್ ಕತೆ? ಕಂತೆ ಹಣದ ಒಂದು ವಿಚಾರ ಬಟಾ ಬಯಲಾಯ್ತಲ್ಲ, ಸೊ ಅದು ಹೆಂಗಾಯ್ತು, ಏನೇನಾಯ್ತು, ಅದರ ಹಿಂದೆ ಇರುವಂತ ಕತೆಗೇನು ಒಂದೊಂದಾಗಿಯೇ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅವತ್ತು ಮಾರ್ಚ್ 14 ಮಧ್ಯರಾತ್ರಿ 11:30 ಅಂತ ಅಂದ್ಕೊಳ್ಳಿ. ಆ ಸಂದರ್ಭದಲ್ಲಿ ಅವತ್ತು ಹೋಳಿ ಆಚರಣೆ ಇರುತ್ತೆ ದೆಹಲಿಯಲ್ಲಿ. ಸೊ ಆ ಸಂದರ್ಭದಲ್ಲಿ ನ್ಯಾಯಾಧೀಶರಾದಂತ ಯಶವಂತ್ ವರ್ಮಾ ಅವರು ಮನೆಯಲ್ಲಿ ಇರ್ಲಿಲ್ಲ. ಅವರು ಹೋಳಿ ಆಚರಣೆ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೋ ಒಂದು ಕಾರಣಕ್ಕಾಗಿ ಅವತ್ತು ಅವರು ಮನೆಯಲ್ಲಿ ಇರ್ಲಿಲ್ಲ, ಅವರು ಹೊರಗಡೆ ಹೋಗಿದ್ರು. ಆ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಸೊ ಆ ಬೆಂಕಿನ ನಂದಿಸ್ಬೇಕಲ್ವಾ? ಮನೆಯಲ್ಲಿರೋರೆಲ್ಲ ಕುಟುಂಬಸ್ಥರು ಗಾಬರಿ ಆಗ್ಬಿಡ್ತಾರೆ. ಅಯ್ಯೋ, ಬೆಂಕಿ ಕಾಣಿಸ್ಕೊಳ್ತಾ ಇದೆ, ಮನೆಯನ್ನೆಲ್ಲ ಸುಟ್ಟು ಭಸ್ಮ ಮಾಡ್ಬಿಡುತ್ತೆ ಈ ಬೆಂಕಿ ಅಂತ ಹೇಳಿ ಆ ಬೆಂಕಿಯಿಂದ ತಪ್ಪಿಸ್ಕೊಳ್ಬೇಕು ಮತ್ತೆ ಬೆಂಕಿನ ನಂದಿಸಿ ಮನೆಯನ್ನ ಕಾಪಾಡ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ತಮ್ಮ ಜೀವನೂ ಕೂಡ ಕಾಪಾಡ್ಕೊಳ್ಬೇಕಲ್ವಾ? ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ಅವರು ಕಾಲ್ ತಗೊಳ್ತಾರೆ. ಅಗ್ನಿಶಾಮಕ ದಳ ತಂಡಕ್ಕೆ ಅವರು ಕರೆಯನ್ನ ಮಾಡ್ತಾರೆ. ಆಗ ಇಮಿಡಿಯೇಟ್ ಆಗಿ ಅಗ್ನಿಶಾಮಕ ದಳ ತಂಡ ಈ ನ್ಯಾಯಾಧೀಶರ ಮನೆಗೆ ಹೋಗ್ತಾರೆ. ಸೊ ಆ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಹೊತ್ತಿ ಉರಿತಾ ಇರುವಂತಹ ಆ ಬೆಂಕಿಯನ್ನ ನಂದಿಸುವ ಒಂದು ಪ್ರಯತ್ನವನ್ನ ಇಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಾಡ್ತಾ ಇರ್ತಾರೆ. ಆಗ ಎಲ್ಲೆಲ್ಲಿ ಮನೆಯಲ್ಲಿ ಬೆಂಕಿ ಹತ್ತಿ ಉರಿತಾ ಇರುತ್ತಲ್ಲ, ಸೊ ಆ ಒಂದು ಭಾಗವನ್ನ ಅಲ್ಲಿ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಮತ್ತೆ ಆ ಒಂದು ಬೆಂಕಿನ ನಂದಿಸುವ ಒಂದು ಪ್ರಯತ್ನದಲ್ಲಿ ಆ ಒಂದು ಇದ್ರಲ್ಲೇ ಇರ್ತಾರೆ ಇವರು. ಬೆಂಕಿ ನಂದಿಸ್ಬೇಕು, ಆ ಬೆಂಕಿನ ಆರಿಸ್ಬೇಕು, ಮನೆಯನ್ನ ಉಳಿಸ್ಬೇಕು ಮತ್ತೆ ಮನೆಯವರನ್ನ ಕಾಪಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ಸಿಬ್ಬಂದಿಗಳಿರ್ತಾರೆ. ಆ ಸಂದರ್ಭದಲ್ಲೇ ಹೊರ ಬಿದ್ದಿದ್ದು ನೋಡಿ, ಆ ಮನೆಯಲ್ಲಿ ಎಲ್ಲಂದ್ರೆ ಅಲ್ಲಿ ಹಣ, ಎಲ್ಲಿ ನೋಡ್ತೀರಿ ಅಲ್ಲಿ ಹಣ. ಹಂಗೆ ಅವರು ಎಲ್ ಬೇಕಂದ್ರೆ ಅಲ್ಲಲ್ಲಿ ಬಚ್ಚಿ ಹಣನ ಇಟ್ಟಿದ್ದಾರೆ. ಕಂತೆ ಹಣವನ್ನ ಒಟ್ಟೊಟ್ಟೆ ಇಟ್ಟಿದ್ದಾರೆ. ಆ ಹಣವನ್ನ ನೋಡ್ತಾ ಇದ್ರೆ ಮೈ ಜುಮ್ ಅನ್ಸುತ್ತೆ. ಯಾಕಂತಂದ್ರೆ ಒಂದು 10,000 ರೂಪಾಯಿನೋ, ಒಂದು 5,000 ರೂಪಾಯಿನೋ ಅಥವಾ ಈ 1 ಲಕ್ಷ ಮತ್ತೆ ಇವತ್ತೊಂದು 50 ಲಕ್ಷ ಹಣವನ್ನ ನೋಡಿದಾಗ ಸಾರ್ವಜನಿಕ ವಲಯದಲ್ಲಿ ಹಣ ಅಲ್ವಾ, ಇಷ್ಟೊಂದು ಹಣ ಅಂತ ಹೇಳಿ ಯೋಚನೆ ಮಾಡೋ ಸಂದರ್ಭದಲ್ಲಿ ಇವರು ಗೋಡೆ ರೀತಿಯಾಗಿ ಹಣವನ್ನ ಒಟ್ಟಿರೋದನ್ನ ನೋಡಿದ್ರೆ ಎಲ್ಲರೂ ಕೂಡ ನಿಬ್ಬೆರಗಾಗ್ತಾ ಇದ್ದಾರೆ. ಇಷ್ಟೊಂದು ಹಣನ, ನ್ಯಾಯಾಧೀಶರ ಮನೆಯಲ್ಲಿ ಇಷ್ಟೊಂದು ಹಣನ, ನ್ಯಾಯವನ್ನ ಹೇಳ್ತಾ ಇರುವಂತ, ತೀರ್ಪನ್ನ ಕೊಡುವಂತಹ ತೀರ್ಪುದಾರರ ಮನೆಯಲ್ಲಿ ಕಂತೆ ನೋಟುಗಳ ಸರಮಾಲೆ, ಇದೆಲ್ಲ ಹೇಗ್ ಬಂತು ಅಂತ ಹೇಳಿ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಬಟ್ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಂದಲೇ ಈ ಒಂದು ಅವರ ಮನೆಯಲ್ಲಿ ಕಂತೆ ಹಣದ ಈ ಒಂದು ಸಾಮ್ರಾಜ್ಯ ಏನಿತ್ತಲ್ಲ, ಸೊ ಇದೆಲ್ಲವೂ ಕೂಡ ಬಟಾ ಬಯಲಾಗಿತ್ತು. ಹೇಗೆ ಅಂತಂದ್ರೆ ಅವ್ರು ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಹಣ ನೋಡಿದ ತಕ್ಷಣ ಅವ್ರು ಗಾಬರಿ ಆಗ್ತಾರೆ. ಮತ್ತೆ ನ್ಯಾಯಾಧೀಶರ ಮನೆಯಲ್ಲಿ ಇಷ್ಟೊಂದು ಹಣನ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ನೆಕ್ಸ್ಟ್ ಪ್ರೊಸೀಜರ್ ಅಂತಂದ್ರೆ ಪೊಲೀಸ್ ತಂಡಕ್ಕೆ
ಅವರು ಕರೆ ಮಾಡಿ ತಿಳಿಸ್ತಾರೆ, ಹಿಂಗೆ ನಾವು ಹಣ ನೋಡಿದ್ವಿ ಅಂತ ಹೇಳಿ. ತದನಂತರ ಅವರು ಈ ರೀತಿ ಎಲ್ಲಾದ್ರೂ ಹಿಂಗೆ ಬೆಂಕಿ ಎಲ್ಲಾದ್ರೂ ಕಾಣಿಸ್ಕೊಂಡಾಗ ಅವ್ರ ಕೆಲಸ ಮುಗಿಸ್ಕೊಂಡು ಕೂಡಲೇ ಅವರು ಈ ಪೊಲೀಸ್ ಸ್ಟೇಷನ್ಗೂ ಕೂಡ ಅವರು ಮಾಹಿತಿಯನ್ನ ತಿಳಿಸ್ತಾರೆ, ಹಿಂಗೊಂದು ಕಡೆ ಬೆಂಕಿ ಹತ್ಕೊಂಡಿತ್ತು, ನಾವು ಅದನ್ನ ಹೋಗಿ ನಂದಿಸಿ ಬಂದ್ವಿ ಅಂತ. ಸೊ ಆ ಸಂದರ್ಭದಲ್ಲಿ ಅದರ ಜೊತೆಗೆ ಕೂಡ ಈ ಒಂದು ಮಾಹಿತಿಯನ್ನ ಬಿಡ್ತಾರೆ ಅವರು. ನ್ಯಾಯಾಧೀಶರ ಮನೆಯಲ್ಲಿ ಇಷ್ಟೊಂದು ಹಣ ಸಿಕ್ತು ನೋಡಿದ್ವಿ ನಾವು ಅಂತ ಹೇಳ್ತಾರೆ. ಆಗ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾರೆ, ಅಲ್ಲಿರುವಂತ ಗೃಹ ಇಲಾಖೆಗೆ ಅವರು ಕರೆ ಮಾಡಿ ಅವರು ತಿಳಿಸ್ತಾರೆ. ಸೊ ಗೃಹ ಇಲಾಖೆ ಅವರು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಸಿಜೆಐ ಅವ್ರಿಗೂ ಕೂಡ ಮಾಹಿತಿಯನ್ನ ಸಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ಸಿಜೆಐ ಅವರು ಕೂಡ ಈ ಎಲ್ಲಾ ವಿಚಾರಗಳನ್ನ ನೋಡಿ ಅವರು ಕೂಡ ಒಂದು ಕ್ಷಣ ದಿಗ್ಭ್ರಾಂತಿಗೊಳಗಾಗ್ತಾರೆ. ಅಯ್ಯೋ ಶಿವ, ನ್ಯಾಯಾಧೀಶರು, ನ್ಯಾಯಮೂರ್ತಿಗಳು, ತೀರ್ಪುದಾರರು, ಇವರ ಮನೆಯಲ್ಲೇ ಇಂತಹ ಹಣ, ಕೋಟಿ ಕೋಟಿ ಹಣ ಬಲೆಗ್ ಬಿದ್ರಲ್ಲ ಈಗ ನ್ಯಾಯಾಧೀಶರು ಅಂತ ಹೇಳಿ ಅವರು ಕೂಡ ಶಾಕ್ ಆಗ್ತಾರೆ. ಬಟ್ ಈ ಕಾಡೋ ಪ್ರಶ್ನೆ ಏನು ಅಂತಂದ್ರೆ, ಸಿಜೆಐ ವರ್ಗೂ ಕೂಡ ಈ ವಿಷಯ ತಲುಪ್ತಲ್ವಾ, ಮುಂದೇನು ಪ್ರೊಸೀಜರ್ ಏನಾಗುತ್ತೆ, ಈಗ ಯಶವಂತ್ ವರ್ಮಾ ಅವರ ಪ್ರತಿಕ್ರಿಯೆ ಏನು ಅಂತ ಕೇಳಿದ್ರೆ, ಸದ್ಯಕ್ಕೆ ಯಶವಂತ್ ವರ್ಮಾ ಅವರು ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಮತ್ತೆ ನಿನ್ನೆ ಅವರು ಕೋರ್ಟಿಗೆ ಬರಬೇಕಾಗಿತ್ತು, ಶುಕ್ರವಾರ ನಿನ್ನೆ ಕೋರ್ಟಿಗೆ ಅವರು ಹಾಜರಾಗಬೇಕಾಗಿತ್ತು, ಅವರು ಹಾಜರಾಗಿಲ್ಲ, ತಪ್ಪಿಸ್ಕೊಂಡಿದ್ದಾರೆ ಕಾರಣಾಂತರ, ತಮ್ಮ ವೈಯಕ್ತಿಕವಾಗಿ ಒಂದು ರಜೆಯನ್ನ ಪಡೆದಿದ್ದಾರಂತೆ. ಸೊ ಹೀಗಾಗಿ ಅವರು ನಿನ್ನೆ ಕೋರ್ಟಿಗೆ ಅವರು ಹಾಜರಾಗಿಲ್ಲ. ಈಗ ಸಿಜೆಐ ಅವರ ಮುಂದಿನ ಪ್ರೊಸೀಜರ್ ಏನು ಅಂತಂದ್ರೆ, ನೋಡಿ, ಸಂವಿಧಾನದ ಪ್ರಕಾರ ಯಾವುದೇ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ವಿರುದ್ಧದ ಭ್ರಷ್ಟಾಚಾರ ಅಥವಾ ದುರ್ನಡತೆ ಅಥವಾ ಅಕ್ರಮಗಳ ಆರೋಪಗಳು ಏನಾದ್ರೂ ಕಂಡು ಬಂದಲ್ಲಿ ತನಿಖೆ ಮಾಡಲು ಸುಪ್ರೀಂ ಕೋರ್ಟ್ 1999ರಲ್ಲಿ ಅವರಿಗೆ ಆಂತರಿಕ ಕಾರ್ಯ ವಿಧಾನವನ್ನ ರೂಪಿಸಿತ್ತು. ಅಂತಂದ್ರೆ 1999ರಲ್ಲಿ ಅವ್ರಿಗೂ ಕೂಡ ಈ ಒಂದು ಕಾನೂನನ್ನ ರಚಿಸಿತ್ತು. ಅದರ ಅಡಿ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಈ ರೀತಿಯಾದಂತದ್ದು ಏನಾದ್ರೂ ಒಂದು ಹಗರಣ, ಭ್ರಷ್ಟಾಚಾರ, ಅಕ್ರಮ ಏನಾದ್ರೂ ಅವರು ಮಾಡಿದಾಗ ಅವ್ರಿಗೂ ಕೂಡ ಶಿಕ್ಷೆಗೆ ಒಳಪಡಿಸ್ಲಿಕ್ಕೆ 1999ರಲ್ಲೂ ಕೂಡ ಒಂದು ಕಾನೂನು ರಚಿತ ಆಗಿತ್ತು. ಸೊ ಅದರ ಒಂದು ಮಾರ್ಗಸೂಚಿಯ ಪ್ರಕಾರ ಏನು ಅಂತಂದ್ರೆ, ಮುಖ್ಯ ನ್ಯಾಯಮೂರ್ತಿಗಳು ಮೊದಲು ಆರೋಪಿ ನ್ಯಾಯಾಧೀಶರಿಂದ ವಿವರಣೆಯನ್ನ ಕೇಳಬೇಕು. ಮುಖ್ಯ ನ್ಯಾಯಾಧೀಶರು ಈ ಆರೋಪಿ ಆಗಿರುವಂತಹ ನ್ಯಾಯಾಧೀಶರ ಅವರ ಬಳಿ ಹೋಗಿ ಇದರ ಬಗ್ಗೆ ಸರಿಯಾದ ಒಂದು ವಿವರಣೆಯನ್ನ ಕೇಳಬೇಕು, ಮತ್ತೆ ಅವರ ಒಂದು ಪ್ರತಿಕ್ರಿಯೆಯನ್ನ ಪಡೆದುಕೊಳ್ಬೇಕು. ಒಂದ್ ವೇಳೆ ಅವ್ರು ಕೊಟ್ಟಿರುವಂತಹ ಆ ಪ್ರತಿಕ್ರಿಯೆ ನ್ಯಾಯಾಧೀಶರಿಗೆ ತೃಪ್ತಿ ಆಗಿಲ್ಲ ಅಂತ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಸಂಪೂರ್ಣ ತನಿಖೆ ಅಗತ್ಯವಿದ್ದರೆ ಆಗ ಸಿಜೆಐ ಅಂತಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮತ್ತೆ ಇಬ್ಬರು ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರನ್ನ ಆಯ್ಕೆ ಮಾಡಿ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ಆ ಸಮಿತಿ ಏನ್ ಮಾಡುತ್ತೆ ಅಂತಂದ್ರೆ, ಆರೋಪಿ ನ್ಯಾಯಾಧೀಶರ ಒಂದು ವಿಚಾರಣೆಯನ್ನ ಮಾಡ್ತಾರೆ, ತನಿಖೆಯನ್ನ ಮಾಡ್ತಾರೆ, ಮತ್ತೆ ಅವ್ರಿಗೆ ಏನ್ ಶಿಕ್ಷೆಯನ್ನ ಕೊಡ್ಬೇಕಲ್ಲ, ಸೊ ಆ ಶಿಕ್ಷೆಯನ್ನ ನೀಡ್ಲಿಕ್ಕೆ ಮುಂದಾಗ್ತಾರೆ. ನೋಡೋಣ ಇವ್ರಿಗೆ ಏನ್ ಶಿಕ್ಷೆ ಆಗುತ್ತೆ ಅಂತ ಹೇಳಿ. ಸೊ ಅದರ ಅನ್ವಯ ಇವತ್ತು ಸಿಜೆಐ ಅವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈಗ ಒಂದು ತಂಡವನ್ನ ರಚಿಸಿದ್ದಾರೆ. ಅದರಲ್ಲಿ ಯಾರು ಬರ್ತಾರಂತಂದ್ರೆ, ಒಬ್ರು ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಬರ್ತಾರೆ, ಇಬ್ರು ಹೈಕೋರ್ಟ್ ನ ನ್ಯಾಯಾಧೀಶರು ಬರ್ತಾರೆ. ಇವರಾದ ಒಂದು ತಂಡದಲ್ಲಿ ಏನಾಗುತ್ತೆ ಅಂದ್ರೆ, ಈಗ ನ್ಯಾಯಾಧೀಶರಾಗಿರುವಂತಹ ಯಶವಂತ್ ವರ್ಮಾ ಅವರು ಏನ್ ಈ ಒಂದು ಮನೆಯಲ್ಲಿ ಹಣ ಸಿಕ್ಕಿದೆ ಅಲ್ಲ, ಸೊ ಈ ನ್ಯಾಯಾಧೀಶರನ್ನ ವಿಚಾರಣೆ ಮಾಡ್ತಾರೆ. ಆ ಹಣ ಎಲ್ಲಿಂದ ಬಂತು, ಯಾಕಾಗಿ ಆ ಹಣವನ್ನ ಅಷ್ಟೊಂದು ಕೂಡಿಟ್ಟಿದ್ರಿ, ಸೊ ಎಲ್ಲ ವಿಚಾರಣೆಯನ್ನ ಮಾಡ್ತಾರೆ. ಅದರ ಜೊತೆಗೆ ಯಶವಂತ್ ವರ್ಮಾ ಅವರ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೇಳ್ತಾರೆ. ಒಂದ್ ವೇಳೆ ಅವರ ಪ್ರತಿಕ್ರಿಯೆ ತೃಪ್ತಿ ಕೊಡ್ಲಿಲ್ಲ ಅಂತ ಅನ್ಕೊಳ್ಳಿ, ಅವ್ರು ಹೇಳ್ತಾ ಇರೋ ಮಾಹಿತಿ ಫೇಕ್ ಆಗಿದೆ, ಅವರು ತಾವು ಬಚಾವ್ ಆಗ್ಲಿಕ್ಕೆ ಇಲ್ಲ ಸಲ್ಲದ ನೆಪವನ್ನ ಒಡ್ಡಿ ತಾವು ಬಚಾವ್ ಆಗ್ತಾ ಇದ್ದಾರೆ ಅಂತ ಹೇಳಿ ಈ ತಂಡಕ್ಕೆ ಅಂತ ಏನಾದ್ರು ಅನಿಸಿದ್ರೆ, ಅವರು ಮುಂದೆ ಏನ್ ಮಾಡ್ತಾರೆ ಅಂತಂದ್ರೆ, ಅವರನ್ನ ಈ ನ್ಯಾಯಾಧೀಶರು ಒಂದು ಏನ್ ಹುದ್ದೆ ಇದೆ ಅಲ್ಲ, ಸೊ ಆ ಒಂದು ಕೆಲಸದಿಂದ ಅವರನ್ನ ಕೈ ಬಿಟ್ಬಿಡ್ತಾರೆ. ಸೊ ಅದಕ್ಕೂ ಪೂರ್ವದಲ್ಲಿ ಈಗ ಏನ್ ಒತ್ತಾಯ ಕೇಳಿ ಬರ್ತಾ ಇದೆ ಅಂತಂದ್ರೆ, ನೀವು ಸ್ವಯಂಕೃತವಾಗಿ ನೀವೇ ರಾಜೀನಾಮೆ ಕೊಟ್ಟುಬಿಟ್ಟು ನೀವು ಹೋಗ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದನ್ನ ಯಶವಂತ್ ವರ್ಮಾ ಅವರು ಅದನ್ನ ಎಷ್ಟು ಇದನ್ನಾಗಿ ತಗೊಳ್ತಾ ಇದಾರೋ ಗೊತ್ತಿಲ್ಲ, ಅವರಾಗೆ ರಾಜೀನಾಮೆ ಕೊಡ್ತಾರೋ ಗೊತ್ತಿಲ್ಲ, ಅಥವಾ ಈಗ ಅವರನ್ನ ಈ ಒಂದು ನ್ಯಾಯಾಧೀಶರ ಹುದ್ದೆಯಿಂದ ಕೈ ಬಿಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಏನಂತಂದ್ರೆ, ಈ ಎರಡು ಕೂಡ ಈ ಸಾರ್ವಜನಿಕ ವಲಯದಲ್ಲಿ ತೃಪ್ತಿ ಕೊಡೋದಿಲ್ಲ. ಯಾಕಂತಂದ್ರೆ ಇವರೇ ರಾಜೀನಾಮೆಯನ್ನ ಕೊಟ್ಟು ಇವರು ಬಚಾವಾಗೋದು, ಅಥವಾ ಅವರು ಇವರನ್ನ ನ್ಯಾಯಾಧೀಶರ ಹುದ್ದೆಯಿಂದ ಕೈ ಬಿಡೋದು. ಬಟ್ ಇವರಿಗೆ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಅಂತ ಅಂದ್ರೆ ಇವರು ಕೆಲಸ ಬಿಟ್ಟು ಮನೆಗೆ ಹೋಗೋದು ಅಥವಾ ಇವರು ಕೆಲಸಕ್ಕೆ ರಾಜೀನಾಮೆ ಕೊಡೋದು ಇದು ಶಿಕ್ಷೆ ಅಲ್ಲ. ಶಿಕ್ಷೆ ಅಂದ್ರೆ ಏನು, ಸಾರ್ವಜನಿಕ ವಲಯದಲ್ಲಿ ಏನಾದ್ರೂ ತಪ್ಪುಗಳಾದಾಗ ಅವ್ರಿಗೆ ಹೆಂಗ್ ಹೋಗಿ ಜೈಲಲ್ಲಿ ಅವರನ್ನ ಮುದ್ದೆ ಮುರಿಯಕ್ಕೆ ಹೆಂಗ್ ಬಿಡ್ತಾರಲ್ಲ, ಸೊ ಇವ್ರಿಗೂ ಕೂಡ ಅದೇ ಶಿಕ್ಷೆ ಬೇಕು ಅಂತ ಹೇಳಿ ಸಾರ್ವಜನಿಕರು ಆಗ್ರಹಿಸ್ತಿದ್ದಾರೆ. ಸೊ ಇದೆಲ್ಲ ಆಗುತ್ತಾ, ಅದೆಲ್ಲವನ್ನು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ. ಬಟ್ ಈಗ ಸದ್ಯಕ್ಕೆ ಈಗ
ಒಂದು ತಂಡವು ಕೂಡ ರಚನೆ ಆಗಿದೆ. ಆ ತಂಡ ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಈಗ ಸದ್ಯಕ್ಕೆ ಆಗಿರುವಂತ ಬೆಳವಣಿಗೆ ಏನು ಅಂತಂದ್ರೆ, ಇವ್ರಿಗೆ ಶಿಕ್ಷೆಯನ್ನ ಕೊಟ್ಟು ಜೈಲಿಗೆ ಅಟ್ಟಬೇಕಾಗಿರುವಂತ ಸಂದರ್ಭದಲ್ಲಿ ಇವ್ರಿಗೆ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆ ಮಾಡಿದಿದೆ ಅಲ್ಲ, ಸೊ ಇದು ಸಾಕಷ್ಟು ಕಾಂಟ್ರವರ್ಸಿಗೆ ಒಳಗಾಗ್ತಿದೆ. ಯಾಕಂತಂದ್ರೆ ತಪ್ಪು ಮಾಡಿದವರನ್ನ ಹೋಗಿ ಇನ್ನೂ ನ್ಯಾಯದ ಪೀಠದಲ್ಲಿ ಇವ್ರನ್ನ ಕೂರಿಸ್ಲಿಕ್ಕೆ ಇವರು ಮುಂದಾಗ್ತಾ ಇದ್ದಾರಲ್ಲ ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಅಲ್ಲಿರುವಂತ ಅಲಹಾಬಾದ್ ಹೈಕೋರ್ಟ್ ನಲ್ಲಿರುವಂತ ವಕೀಲರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಮ್ಮ ಒಂದು ಅಲಹಾಬಾದ್ ಹೈಕೋರ್ಟ್ ಅಂತಂದ್ರೆ ನೀವು ಡಸ್ಟ್ಬಿನ್ ಅಂತ ಅನ್ಕೊಂಡಿದ್ದೀರಾ, ಸಿಕ್ಕೋರ್ನೆಲ್ಲರನ್ನು ತಗೊಂಬಂದ್ ನಿಲ್ತು ಹಾಕಕ್ಕೆ ಅಂತ ಹೇಳಿ ಮಾತಾಡ್ತಿದ್ದಾರೆ. ಅದರ ಜೊತೆಗೆ ಈಗ ಸಿಜೆಐ ಅವರು ಏನ್ ಸ್ಪಷ್ಟನೆಯನ್ನ ಕೊಡ್ತಿದ್ದಾರೆ ಅಂತಂದ್ರೆ, ಇದು ಈ ಒಂದು ವರ್ಗಾವಣೆ ಇದೆ ಅಲ್ಲ, ಇದು ಇವತ್ತಿನ ಬೆಳವಣಿಗೆಗೆಲ್ಲ, ಇದು ಒಂದು ಹಲವು ದಿನಗಳ ಹಿಂದೆಗೆ ಇದೊಂದು ನಿರ್ಧಾರ ಮಾಡಲಾಗಿತ್ತು. ಸೊ ಅದರ ಒಂದು ಬೆಳವಣಿಗೆ ಅಷ್ಟೇ. ಬಟ್ ಈ ಪ್ರಕರಣಕ್ಕೂ ಈ ವರ್ಗಾವಣೆಗೂ ಸಂಬಂಧನೇ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಶಿಕ್ಷೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ ಯಾವ ರೀತಿಯಾದಂತ ಶಿಕ್ಷೆ ಆಗುತ್ತೆ ಅನ್ನೋದನ್ನ. ಮತ್ ಈಗ ನ್ಯಾಯಾಧೀಶರಾದಂತಹ ಯಶವಂತ್ ವರ್ಮಾ ಅವರು ಯಾರು, ಇವರು ಎಲ್ಲಿಯವರು, ಇವರು ಯಾವ ರೀತಿಯಾಗಿ ತಮ್ಮ ವೃತ್ತಿಯನ್ನ ಶುರು ಮಾಡ್ಕೊಂಡ್ರು, ಇದರ ಬಗ್ಗೆ ಸಣ್ಣದಾಗಿ ಒಂದು ಕಣ್ಣು ಹಾಯಿಸ್ತಾ ಹೋಗೋಣ ಬನ್ನಿ. ನ್ಯಾಯಾಧೀಶರಾದಂತಹ ಯಶವಂತ್ ವರ್ಮಾ ಅವರು ಮೂಲತಃ ಉತ್ತರ ಪ್ರದೇಶದ ಅಲಹಾಬಾದಿನವರು. ಈಗ ಅಲಹಾಬಾದಿಗೆ ಅವ್ರೇನ್ ವರ್ಗಾವಣೆ ಆಗಿದಾರಲ್ಲ, ತಮ್ಮ ಒಂದು ತವರು ಊರಿಗೆ ಅವರು ವರ್ಗಾವಣೆ ಆಗಿ ಹೋಗಿದ್ದಾರೆ. ನಂತರ ಇವ್ರು ಯಾವಾಗಿಂದ ತಮ್ಮ ಒಂದು ವೃತ್ತಿಯನ್ನ ಶುರು ಮಾಡ್ಕೊಂಡ್ರು ಅಂತಂದ್ರೆ, ನೋಡಿ, ಇವರು 1992ರಲ್ಲಿ ವಕೀಲರಾಗಿ ಇವರು ಕೆಲಸವನ್ನ ಶುರು ಮಾಡ್ಕೊಳ್ತಾರೆ. 2014ರಲ್ಲಿ ಅಲಹಾಬಾದ್ ಹೈಕೋರ್ಟ್ಗೆ ಇವರು ಅಡಿಷನಲ್ ಜಡ್ಜ್ ಆಗಿ ಇವರು ನೇಮಕಗೊಳ್ತಾರೆ. ನಂತರ 2016ರಲ್ಲಿ ಪರ್ಮನೆಂಟ್ ಜಡ್ಜ್ ಆಗಿ ಇವರು ನೇಮಕಗೊಳ್ತಾರೆ. ತದನಂತರ 2022ರ ಸಂದರ್ಭದಲ್ಲಿ ದೆಹಲಿಯ ಹೈಕೋರ್ಟ್ಗೆ ಇವರು ವರ್ಗಾವಣೆ ಆಗ್ತಾರೆ. ಈಗ ಸದ್ಯ ಏನು ದೆಹಲಿಯ ಹೈಕೋರ್ಟ್ ನಲ್ಲಿ ಇದಾರಲ್ಲ, ಸೊ ಇವರು 2022ರಿಂದ ಇಲ್ಲಿವರೆಗೂ ಕೂಡ ದೆಹಲಿಯ ಹೈಕೋರ್ಟ್ ನಲ್ಲಿ ಇವರು ಜಡ್ಜ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಸೊ ಈಗ ಅವರು ಮತ್ತೆ ಅಲಹಾಬಾದಿಗೆ ಅವರು ವರ್ಗಾವಣೆ ಆಗಿದ್ದಾರೆ, ಟ್ರಾನ್ಸ್ಫರ್ ಆಗಿದ್ದಾರೆ. ಸೊ ಈ ಒಂದು ಅಂತಂದ್ರೆ 2025ರವರೆಗೂ ಕೂಡ ಅವರು ದೆಹಲಿಯ ಹೈಕೋರ್ಟ್ ನ ಜಡ್ಜ್ ಆಗಿದ್ರು. ಇನ್ನು ಮುಂದೆ ಈಗ ಅವರು ಅಲಹಾಬಾದ್ ಹೈಕೋರ್ಟ್ ನ ಜಡ್ಜ್ ಆಗಿ ಕಾರ್ಯವನ್ನ ಮುಂದುವರಿಸ್ತಾರೆ. ಬಟ್ ಈಗ ಏನಂತಂದ್ರೆ, ಶಿಕ್ಷೆ ಯಾವಾಗ ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಉತ್ತರ ಎಷ್ಟು ಬೇಗ ಸಿಗುತ್ತೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡೋಣ. ಇವ್ರಿಗೆ ಎಂತಹ ಶಿಕ್ಷೆ ಸಿಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡೋಣ. ಮತ್ತೆ ಈ ಹಣದ ಮೂಲ ಎಲ್ಲಿಂದು, ಮತ್ತೆ ಇಷ್ಟೊಂದು ಹಣ ಅವರ ಮನೆಯಲ್ಲಿ ಹೆಂಗ್ ಪತ್ತೆ ಆಯ್ತು, ಇದೆಲ್ಲದರ ಮಾಹಿತಿಯನ್ನ ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಈ ನ್ಯಾಯಾಧೀಶರಾದಂತಹ ಯಶವಂತ್ ವರ್ಮಾ ಅವರಿಗೆ ಎಂತಹ ಶಿಕ್ಷೆ ಆಗಬೇಕು, ಅವರು ಮಾಡಿದ್ದು ಸರಿಯೇ ತಪ್ಪ, ಇದೆಲ್ಲದರ ಬಗ್ಗೆಯೂ ಕೂಡ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.